ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಚಾರುಗೌಡ ಯೂಟ್ಯೂಬ್ ಚಾನಲ್. ಸೊ ಇದು ಭಾನುವಾರದ ವಿಲಾಗ್ ಆಗಿರುತ್ತೆ. ಸೊ ಭಾನುವಾರ ಆಗಿರೋದ್ರಿಂದ ಒಂದು ಫಂಕ್ಷನ್ ಇತ್ತು, ಸೀಮಂತ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು. ಸೊ ಅಲ್ಲಿಗೆ ಮಾರತ್ತಳ್ಳಿಲಿತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಅದು ತುಂಬ ಚೆನ್ನಾಗಿ ಆಯಿತು ಎಲ್ಲ ಫಂಕ್ಷನ್ ಎಲ್ಲ. ಸೊ ಎಂಟ್ರೆನ್ಸಲ್ಲಿ ಈ ಥರ ಬುದ್ಧ ಲೈಟ್ ಫೋಟೋಗೆ ಅಂತಲೇ ಮಾಡಿದ್ರು ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದಾಗಿತ್ತು ನೋಡಿ ಅವ್ರದ್ದು ಡೆಕೋರೇಷನ್ ಮತ್ತು ಅವ್ರದ್ದು ಸೀಮಂತ ಫಂಕ್ಷನ್ ಹೆಂಗಿತ್ತು ಅನ್ನೋದನ್ನ ನೀವು ಕೂಡ ನೋಡ್ಬೋದು. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗೆಲ್ಲ ಆಯಿತು. ಆಮೇಲೆ ಅವ್ರ ಫ್ರೆಂಡ್ಸ್ಗೆಲ್ಲ ನಾವು ವೆಯ್ಟ್ ಮಾಡ್ತಿದ್ವಿ, ಅವ್ರ ಫ್ರೆಂಡ್ಸ್ ಬರಬೇಕಂತ. ಅಲ್ಲಿವರೆಗೂ ಅವ್ನು ಟ್ಯಾಕ್ಟ್ರ್ ಅಂತ ಇಟ್ಕೊಂಡಿದ್ದ. ಸೊ ಟ್ಯಾಕ್ಟ್ರ್ ಎಲ್ಲೋದ್ರೂ ಬಿಡೋಲ್ಲ, ಟ್ಯಾಕ್ಟ್ರು ಬೇಕೇ ಬೇಕು ಅವನಿಗೆ. ಅದಕ್ಕೆ ಅವನು ಅಲ್ಲೂ ಕೂಡ ಎತ್ಕೊಬಂದು ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿದ್ದ. ಸೊ ನಾವು ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಹೋದ್ವಿ. ಸೊ ಫೈನಲಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು. ಸೊ ಫ್ರೆಂಡ್ಸ್ ಜೊತೆ ಅವ್ರು ಮಾತಾಡ್ಕೊಂಡಿದ್ರು. ಸೊ ಚಾರಿಗೂ ಒಂದು ಫ್ರೆಂಡ್ ಸಿಗ್ತಾ, ಅವ್ರ ಫ್ರೆಂಡ್ ಅವ್ರ ಪಾಪು ಒಬ್ಬ ಮಿಥುನ್ ಅಂತ, ಅವ್ರಿಗೊಂದು ಹೊಸ ಫ್ರೆಂಡ್ ಸಿಗ್ತಾ. ಅವರಿಬ್ರು ಆಟ ಆಡಿಕೊಂಡು ಇದ್ದರು. ಆಮೇಲೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟರ ಅವ್ರ ಫ್ರೆಂಡ್ ಅವರು ಮನೆಗೆ ಮನೆಗೆ ಬಂದಿಲ್ಲ, ಇಷ್ಟು ದೂರ ಬಂದಿದ್ದೀರಾ, ಇಲ್ಲೇ ನಮ್ಮ ಮನೆ ಹತ್ರ ಅಂತ ಕರೆದಿದ್ರು. ಅದಕ್ಕೆ ಸರಿ ಹೋಗ್ಬಿಟ್ಟು ಬರೋಣ ಅಂತ ನಾವು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊಟ್ಟಿಗೆ ಅವ್ರ ಮನೆಗೆ ಹೊರಟ್ವಿ. ಸೊ ಅವ್ರ ಮನೆ ಹತ್ರ ಬಂದ್ವಿ. ಅಲ್ಲಿ ಅವ್ರ ಪಾಪದ್ದು ಕಾರಿತ್ತು, ಅವ್ನ ಪಾಪು ಮಲಗಿಬಿಟ್ಟಿದ್ದ. ಸೊ ಇವನು ಕಾರಲ್ಲಿ ಆಟ ಆಡ್ಕೊಂಡಿದ್ದ. ಆಮೇಲೆ ಅಲ್ಲಿಂದ ಹೊರಟ್ವಿ. ಟೈಮ್ ಆಯ್ತಂತ, ಮಳೆ ಬರುತ್ತಂತ ಅಷ್ಟರಲ್ಲಿ. ಆಮೇಲೆ ಹಂಗೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ, ಸೊ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ರಶ್ ಏನಿರಲಿಲ್ಲ ಭಾನುವಾರ ಆಗಿರೋದ್ರಿಂದ. ಸೊ ದೇವಸ್ಥಾನಕ್ಕೆಲ್ಲ ಹೊರಟ್ವಿ. ಸೊ ಹೋಗಿ ಬಂದಮೇಲೆ ನಾವು ಅಮ್ಮ ಮನೆಗೆ ಹೋಗ್ಬೇಕಿತ್ತು. ಸೊ ಗೌರಿ ಗಣೇಶ ಹಬ್ಬ ಅವ್ರು ಅವತ್ತು ಮಾಡಿರಲಿಲ್ಲ, ಹಬ್ಬದ ದಿನ. ಸೊ ಇವತ್ತು ಮಾಡಿದರು. ಸೊ ಅದಕ್ಕೆ ಅವ್ರು ಕರೆದಿದ್ರಲ್ಲ, ಸರಿ ಅಲ್ಲಿ ಹೋಗಿ ಬರೋಣ ಅಂತ ಹೊರಟ್ವಿ. ಸೊ ಗಣೇಶ ಈ ಥರ ತುಂಬ ಚೆನ್ನಾಗಿ ಕೂರಿಸಿದ್ರು. ಸೊ ಅವನು ನಾವು ಅಮ್ಮ ಮನೆಗೆ ಬಂದುಬಿಟ್ರೆ ಆಟ ಸಾಮಾನೆಲ್ಲ ತೆಗ್ದು ಒಂದು ಕಡೆ ಹಾಕ್ಕೊಂಡು ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ ಅಂತ. ಅವನ್ನೆಲ್ಲ ತೊಗೊಂಡು ಬಂದು ಮನೆ ತುಂಬ ಎಲ್ಲ ಹರಡ್ಬಿಡ್ಬೇಕು ಅವನು. ಎಲ್ಲ ಇಷ್ಟ ಬಂದಿದ್ದೆಲ್ಲ ಆಟ ಆಡ್ಕೊಂಡಿರ್ತಾನೆ ಅವನು. ಸೊ ಈ ಥರ ತುಂಬ ಚೆನ್ನಾಗಿ ಗಣೇಶ ಎಲ್ಲ ಕೂರಿಸಿದ್ರು. ಸೊ ಪೂಜೆ ಎಲ್ಲ ಮಾಡಿ ಕೈಯೆಲ್ಲ ಮುಕ್ಕೊಂಡು ಸರಿ ಊಟ ಟೈಮ್ ಆಯ್ತಲ್ಲ, ಊಟ ಎಲ್ಲ ಮಾಡ್ಕೊಂಡು ಹೋದ್ವಿ. ಸೊ ಹಬ್ಬದ ಊಟನೇ ಅಂತ ಹೇಳ್ಬೋದು. ಸೊ ಎಲ್ಲ ಡಿಫ್ರೆಂಟ್ ಕಾಳುಗಳು, ಹೆಸರು ಕಾಳು, ಹೆಸರುಬೇಳೆ, ಬಟಾಣಿ ಮತ್ತು ಕಡುಬು, ಒಬ್ಬಟ್ಟು ಎಲ್ಲ ಮಾಡಿದ್ರು ನಮ್ಮ ಅನ್ನ ಸಾಂಬಾರೆಲ್ಲ. ಸೊ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸೊ ಫೈನಲಾಗಿ ಅರ್ಶಿನ ಕುಂಕುಮ ಕೊಟ್ಟರು. ಸೊ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೊರಟ್ವಿ ಮನೆಗೆ. ಟೈಮ್ ಆಗೋಗಿತ್ತು ಆಲ್ರೆಡಿ 9:30. ಸೊ ತಿರ್ಗಾ ಬೆಳಿಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಅಂತ ಸೊ ನೈಟೇ ಹೋಗ್ಬಿಟ್ವಿ. ಸೊ